ಮಗನನ್ನ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ವಿ. ಇವತ್ತು ಫಿಲ್ಮ್ ಚೇಂಬರ್ ಬಂದಿದ್ವಿ. ಏನು ಉದ್ದೇಶ ಏನು ಇಲ್ಲ ನೀವೇ ಎಕ್ಸ್ಪ್ಲೈನ್ ಮಾಡೋಣ. ಇಲ್ಲ, ನಾನು ಒಂದು ಡಾಕ್ಟರ್ ಲೀಲಾ ಮೋಹನ್ ಅವ್ರ ಬ್ಯಾನರ್ ಅಲ್ಲಿ ನನ್ನ ಮಗನ್ನ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮೂವಿ ಮಾಡಿ ಲಾಂಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವತ್ತು ಟೈಟಲ್ ರಿಜಿಸ್ಟ್ರೇಷನ್ಗೆ ಬಂದಿದ್ದೆ. ಅಂದ್ರೆ ಟೈಟಲ್ ಇವತ್ತೇ ರಿವೀಲ್ ಮಾಡ್ಬೋದಾಗಿತ್ತು, ಆದ್ರೆ ಇವತ್ತು ಮಾಡ್ತಾ ಇಲ್ಲ. ಏನಕ್ಕಂದ್ರೆ ಅದನ್ನೊಂದು ದೊಡ್ಡ ಮಟ್ಟದಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀನಿ. ಅವತ್ತು ಟೈಟಲ್ ರಿವೀಲ್ ಮಾಡೋಣ ಅಂತ. ಇನ್ನೊಂದು 10-15 ಡೇಸ್ ಅಲ್ಲಿ ನಿಮ್ಗಳಿಗೆ ಎಲ್ಲರಿಗೂ, ಮೀಡಿಯಾ ಅವ್ರಿಗೆ, ಎಲ್ಲರಿಗೂ, ಸ್ನೇಹಿತರಿಗೆ ಎಲ್ಲರಿಗೂ ಕರೆದ್ಬಿಟ್ಟು ಒಂದು ಪಾರ್ಟಿ ಕೊಡಿಸ್ಬಿಟ್ಟು ಮಾಡೋಣ ಅಂತ ಇದ್ದೀನಿ. ಅದು ಮುಹೂರ್ತ ಬಂದು ಎಲ್ಲ ದೇವಸ್ಥಾನದಲ್ಲಿ ಇಟ್ಕೊಳ್ತಾರೆ. ಅವತ್ತು ಮುಹೂರ್ತನೂ ಒಂದು ಪಬ್ಬಲ್ಲಿ ಇಟ್ಕೊಂಡಿದ್ದೀನಿ, ರೆಸ್ಟೋರೆಂಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ತುಂಬಾ ಹೈ ಬಜೆಟ್ ಅಲ್ಲಿ ಮೂವಿ ಮಾಡ್ತಾ ಇದ್ದೀನಿ. ಒಂದು ಸ್ಟೋರಿ ಬಂದು ರಿಯಲ್ ಲೈಫ್ ನಂದು ಒಂದು ಏನಿತ್ತು ಅದನ್ನೇ, ಅಂದ್ರೆ ಒಂದು ಹುಡುಗನ್ನ ಎಷ್ಟು ಫ್ರೀ ಬಿಟ್ರು ಅವನು ಕೆಟ್ಟ ಬುದ್ಧಿ ಕಲಿಯಲ್ಲ, ಅವನು ಎಷ್ಟು ಸ್ಟ್ರಿಕ್ಟ್ ಮಾಡಿದ್ರೆ ಅವ್ನು ಕೆಟ್ಟ ಬುದ್ಧಿ ಕಲಿತಾನೆ ಅಂತ ಆ ಒಂದು ಸ್ಟೋರಿ ಮೇಲೆ ಒಂದು ಹೈ ಬಜೆಟ್ ಅಲ್ಲಿ ಮೂವಿ ಮಾಡ್ತಾರೆ. ಮಗನ ಸಿನಿಮಾದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಏನು ಸರ್? ಅಂದ್ರೆ ಡೈರೆಕ್ಷನ್ ಬೇರೆಯವ್ರು ಮಾಡ್ತಾರೆ, ಪ್ರೊಡ್ಯೂಸರ್ ಬೇರೆಯವ್ರು ಇರ್ತಾರೆ, ಬಟ್ ಕತೆ ನಿಮ್ದೇ ಅಂತ ಹೇಳಿದ್ರಿ. ಸೊ ಹಾಗಾಗಿ ಕತೆ ಬರೆಯೋದ್ರಲ್ಲಿ ಇಲ್ಲ, ಕತೆ ಬರೆಯೋದ್ರಲ್ಲಿ ಅಂದ್ರೆ ಎಲ್ಲ ನಾನೇ ಹೇಳೋದು. ನಂದು ಏನ್ ನಡೆದಿದೆ, ನನ್ಗೆ ಇವನೇನ್ಗೆ ನನಗೆ ಬಿಹೇವ್ ಮಾಡಿದ್ದಾನೆ, ಆಮೇಲೆ ಯಾವ ತರ ನನಗೆ ನಡ್ಕೊಂಡಿದ್ದಾನೆ ಅವ್ರಿಗೆ ಗೊತ್ತಿರಲ್ಲ ಸ್ಟೋರಿ ಅವ್ರಿಗೆ. ಆದ್ರೆ ನಂದೇ ಸ್ಟೋರಿ ನಾನು ಕುತ್ಕೊಂಡು ಹೇಳ್ಬಿಟ್ಟು ನಾನು ಬರ್ತಾ ಇರೋದು. ಅದಕ್ಕೆ ಏನಂತ ನೀವು ಟೈಟಲ್ ಕೊಡ್ತೀರಾ, ನಂದೇ ಸ್ಟೋರಿ ಅಂತ ಹೇಳ್ತೀರಾ ಗೊತ್ತಿಲ್ಲ.